ಬಹಳ ದಿನಗಳ ಬಳಿಕ ಬಿಜೆಪಿ ರೆಬಲ್ಸ್ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಬೆಂಗಳೂರಲ್ಲಿ ರೆಬಲ್ಸ್ ಟೀಮ್ ಸದಸ್ಯರು ಮಹತ್ವದ ಒಂದು ಸಭೆ ಮಾಡಿದ್ದಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಮೀಟಿಂಗ್ ಆಗಿದೆ. ಅರವಿಂದ್ ಲಿಂಬಾವಳಿ, ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ, ಶಾಸಕ ಬಿಪಿ ಹರೀಶ್, ಜೆಡಿಎಸ್ನ ಎನ್ಆರ್ ಸಂತೋಷ್ ಕೂಡ ಭಾಗಿಯಾಗಿದ್ರು. ಮತ್ತೆ ಆಕ್ಟಿವ್ ಯಾಕಾದ್ರು? ಮತ್ತೇನಾದ್ರೂ ಪ್ಲಾನ್ ಇದೆಯಾ ಡೆಲ್ಲಿಗೆ ಹೋಗೋದು? ಆಲ್ರೆಡಿ ಯತ್ನಾಳ್ ಉಚ್ಚಾಟನೆ ಆಗಿದೆ. ಈಗ ಅವ್ರನ್ನ ವಾಪಸ್ ಕರೆತರುವ ಪ್ರಯತ್ನವನ್ನ ಮಾಡ್ತೀವಿ ಅಂತಂದ್ರು. ಆದ್ರೆ ಮತ್ತಾರು ತುಟಿಪುಟ್ಟ ಕಂಡಿಲ್ಲ. ಮತ್ತೆ ಅವರು ದೋಸ್ತಿ ಹಳಸ್ತು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಈಗ ಮತ್ತೆ ಒಂದು ಕಡೆ ಸೇರಿ ಸಭೆಯನ್ನು ಮಾಡಿದ್ದಾರೆ ಕುಮಾರ್ ಬಂಗಾರಪ್ಪ ಮನೆಯಲ್ಲಿ. ಸಭೆ ಬಳಿಕ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ರೆಬಲ್ಸ್ ನಾಯಕರು. ಸಭೆ ನಡುವೆನೇ ರಮೇಶ್ ಜಾರಕಿಹೊಳಿ ಬರ್ತ್ಡೇ ಕೂಡ ಸಂದರ್ಭದಲ್ಲಿ ಸೆಲೆಬ್ರೇಟ್ ಮಾಡಿದ್ದಾರೆ. ಮತ್ತೆ ಈಗ ಆಕ್ಟಿವ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಏನು ಕಾರಣ ಇರಬಹುದು? ಯತ್ನಾಳ್ ಅವರು ಹೊಸ ಪಕ್ಷವನ್ನ ಕಟ್ಟಿದ್ರೆ ನಾವು ಅವ್ರ ಜೊತೆಗೆ ಹೋಗೋದಿಲ್ಲ ಅಂತ ಬಹಳ ಕ್ಲಿಯರ್ ಆಗಿ ಹೇಳಿದ್ರು. ಮತ್ತು ಮೊದಲಿನ ಹಾಗೆ ದೋಸ್ತಿ ಇಲ್ಲ. ಯತ್ನಾಳ್ ಮತ್ತು ರೆಬಲ್ಸ್ ನಾಯಕರ ಮಧ್ಯೆ ದೂರ ಆದಂಗೆ ಕಾಣಿಸ್ತಾ ಇದ್ರು. ಅವರು ಉಚ್ಚಾಟನೆ ಆದಮೇಲೆ ಮತ್ತೆ ಇವರು ಭೇಟಿಯಾಗುವಂಥ ಪ್ರಯತ್ನವನ್ನು ಮಾಡಿಲ್ಲ. ಇವರಿಗೆ ಭಯ ಕಾಡ್ತಾ ಇದೆ ಮತ್ತೆ ಎಲ್ಲಿ ನಮಗೂ ಕೂಡ ಯತ್ನಾಳ್ ಗತಿಯೇ ಬರುತ್ತೆ ಅಂತ. ಈಗ ಮುಂದಿನ ತೀರ್ಮಾನ ಏನು ಮಾಡ್ತಾರೆ? ಏನು ಮಾಡೋಕ್ಕಾಗ್ತಿಲ್ವಾ ಹಾಗಾದ್ರೆ ನಮ್ಮ ಕೈಲಿ? ಯತ್ನಾಳ್ ಒಂದು ಶಕ್ತಿಯಾಗಿ ನಮ್ಮ ಜೊತೆಗಿದ್ರು, ವಿಜೇಂದ್ರ ವಿರುದ್ಧ ಗುಡುಕ್ತಾ ಇದ್ರು ನೋಡಿ. ಈಗ ಅವರ ಹೇಳಿಕೆಗಳನ್ನು ನೋಡ್ತಾ ಇದ್ದೀವಿ, ಸೈಲೆಂಟ್ ಆದಂಗೆ ಕಾಣಿಸ್ತಾ ಇತ್ತು. ಹೈಕಮಾಂಡ್ ಮೇಲೆ ಮತ್ತೆ ಒತ್ತಡವನ್ನು ಹಾಕಿ ಯತ್ನಾಳ್ ಅವರನ್ನ ಪಕ್ಷಕ್ಕೆ ಕರೆತರ್ತೀವಿ ನಾವು ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ನಾವೆಲ್ಲರೂ ನೋವಲ್ಲಿದ್ದೀವಿ. ಯತ್ನಾಳ್ ಅವ್ರನ್ನ ಹೊರಹಾಕಿದ್ದು ನಮ್ಗೆ ಬೇಸರ ತರಿಸಿದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅನ್ನುವಂತಹ ಪಟ್ಟನ್ನು ಕೂಡ ಸಡಿಲಿಸಲಿಲ್ಲ. ಆದರೆ ಈಗ ಮತ್ತೆ ಒಂದೆಡೆ ಸೇರಿ ಸಭೆಯನ್ನು ಮಾಡಿದ್ದಾರೆ, ಸುದ್ದಿಗೋಷ್ಠಿ ನಡೆಸ್ತಾರಂತೆ. ಮತ್ತೆ ಯಾವ ತೀರ್ಮಾನಕ್ಕೆ ಬಂದಿದ್ದಾರೆ ನೋಡಬೇಕು. ಈಗ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅನ್ನುವಂತಹ ಪಟ್ಟನ್ನು ಹಿಡಿದಿದ್ದಾರೆ. ಬಟ್ ಯತ್ನಾಳ್ ಇಲ್ಲದೆ ಆ ಒಂದು ರೆಬಲ್ಸ್ ಬಣ ಅಂತ ಇದೆ. ಯತ್ನಾಳ್ ಇದ್ದಾಗ ಬೇರೆ ಇತ್ತು, ಆದರೆ ಈಗ ಅವ್ರಿಗೆ ಆನೆ ಬಲ ಇಲ್ಲಂದಾಗ್ಬಿಟ್ಟಿದೆ. ಪ್ರತಾಪ್ ಸಿಂಹ, ಸಿದ್ದೇಶ್ವರು, ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಜಾರಕಿಹೊಳಿ, ಎನ್ಆರ್ ಸಂತೋಷು, ಬಿಪಿ ಹರೀಶು ಎಲ್ಲರೂ ಮತ್ತೆ ಒಗ್ಗಟ್ಟಾಗಿ ಸೇರಿದ್ದಾರೆ. ಇದರ ಹಿಂದೆ ಯಾವೆಲ್ಲ ಲೆಕ್ಕಾಚಾರಗಳಿದಾವೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇಷ್ಟು ಜನರಿಂದಲೇ ಈಗ ಬದಲಾವಣೆ ಸಾಧ್ಯನಾ? ಮತ್ತೆ ಯತ್ನಾಳ್ ಅವ್ರನ್ನ ಸೇರಿಸುವ ಪ್ರಯತ್ನವನ್ನು ಮಾಡ್ತಾರಾ? ನೋಡಬೇಕು.